ಬಾದಾಮಿಯ ಚಾಲುಕ್ಯರು ಅಂತ ಶ್ರೇಷ್ಠ ಅರಸನೆಂಬ ಪ್ರಖ್ಯಾತಿಯನ್ನು ಹೊಂದಿದ್ದು ಇಮ್ಮಡಿ ಪುಲಿಕೇಶಿ. ಈತ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈತನ ಚಿಕ್ಕಪ್ಪನಾಗಿರ್ತಕ್ಕಂಥ ಮಂಗಳೇಶ ಅನ್ನೋನು ಅಧಿಕಾರವನ್ನು ಮಾಡ್ತಾಯಿದ್ದ. ಇಮ್ಮಡಿ ಪುಲಿಕೇಶಿ ಅಪ್ರಾಪ್ತನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಂಗಳೇಶನಿಗೆ ಒಂದು ದುರಾಶೆ ಬೆಳೀತದೆ. ಏನು ತನ್ನ ಮಗನನ್ನು ಮುಂದಿನ ಉತ್ತರಾಧಿಕಾರನ್ನಾಗಿ ಮಾಡಬೇಕು ಅನ್ನೋ ಒಂದು ಕನಸನ್ನು ಹೊತ್ಕೊಂಡು ಕುಂತವನು ಯಾರಾಗಿದ್ದಂತಾರ ಈ ಒಂದು ಮಂಗಳೇಶ ಆಗಿದ್ದ. ಸಿಂಹಾಸನವನ್ನೇನು ಅಲಂಕರಿಸಬೇಕು ಅನ್ನೋ ಸಂದರ್ಭದಲ್ಲಿ ಈತನ ವಿರೋಧಿಯಾಗಿ ನಿಂತವನು ಯಾರಂತಾರೆ ಈತನ ಚಿಕ್ಕಪ್ಪನಾಗಿರ್ತಕ್ಕಂಥ ಮಂಗಳೇಶ. ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ರಾಜ್ಯ ವಂಶದ ಅರಸರು ಬಾದಾಮಿಯ ಮೇಲೆ ದಾಳಿ ಮಾಡಿ ಬಾದಾಮಿಯನ್ನು ವಶಪಡಿಸ್ಕೊಳ್ಬೇಕು ಅಂತೇಳಿ ಏನು ಮಾಡ್ತಾಯಿದ್ರು, ಹೊಂಚಾಕಿ ಕೂತ್ಕೊಂಡಿದ್ರು. ಇಡೀ ಸುತ್ತಮುತ್ತಲಿನ ಎಲ್ಲ ಪಾಳೆಗಾರರನ್ನು, ಸಾಮಂತರನ್ನು, ಚಿಕ್ಕ ಪುಟ್ಟ ರಾಜ್ಯ ಮನೆತನಗಳನ್ನು ಸೋಲಿಸ್ತಾನ. ಉತ್ತರಾಧಿಪತೇಶ್ವರ ಎಂಬ ಬಿರುದಾಂಕಿತವನ್ನು ಹೊಂದಿರತಕ್ಕಂಥ ಹರ್ಷವರ್ಧನ ದಕ್ಷಿಣದಲ್ಲಿಯೂ ಕೂಡ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಂಡು ಅಖಂಡ ಭಾರತವನ್ನು ಆಳಬೇಕು ಅನ್ನೋ ಒಂದು ಕನಸನ್ನು ಹೊತ್ಕೊಂಡು ಕುಂತವನು ಯಾರಾಗಿದ್ದಂತಾರೆ ಇಲ್ಲಿ ಹರ್ಷವರ್ಧನ ಆಗಿದ್ದ. ಉತ್ತರ ಭಾರತವನ್ನು ಮತ್ತು ದಕ್ಷಿಣ ಭಾರತವನ್ನು ನೈಸರ್ಗಿಕವಾಗಿ ವಿಂಗಡಣೆ ಮಾಡಿರ್ತಕ್ಕಂಥ ಒಂದು ನದಿ ಯಾವುದಂತಾರೆ ಅದು ನರ್ಮದಾ ನದಿ. ಇಮ್ಮಡಿ ಪುಲಿಕೇಶಿಗೂ ಮತ್ತು ಹರ್ಷವರ್ಧನನಿಗೂ ಈ ಯುದ್ಧ ನಡೆದಿದ್ದರಿಂದ ಇದನ್ನು ನಾವು ಇತಿಹಾಸದ ಪುಟಗಳಲ್ಲಿ ನರ್ಮದಾ ನದಿ ಯುದ್ಧ ಅಂತೇಳಿ ಕರಿತೀವಿ. ಈ ಯುದ್ಧ ಹೆಂಗಾಗಿತ್ತಂತಾರೆ, ಎರಡು ಮದಗಜಗಳ ನಡುವೆ ನಡೆದಿರ್ತಕ್ಕಂಥ ಯುದ್ಧ ಅಂತೇಳಿ ಇತಿಹಾಸಕಾರರು ಹೇಳ್ತಾರೆ. ಇತಿಹಾಸಕಾರರು ಹರ್ಷವರ್ಧನನ ಗಜಗಳು ಭೂಮಿಗೆ ಅಪ್ಪಳಿಸಿ ಬೀಳುವುದನ್ನು ನೋಡಿ ಹರ್ಷವರ್ಧನನ ಹರುಷ ಹಾರಿ ಹೋಯಿತು ಅಂತೇಳಿ ಇತಿಹಾಸಕಾರರು ಬಣ್ಣಿಸ್ತಾರೆ. ಅಷ್ಟೊಂದು ಬಲಿಷ್ಠವಾಗಿತ್ತು ನಮ್ಮ ಇಮ್ಮಡಿ ಪುಲಿಕೇಶಿಯ ಸೈನ್ಯ. ಈ ಹರ್ಷವರ್ಧನನ ಸಂಪೂರ್ಣವಾದಂಥ ಸೈನ್ಯವನ್ನು ಸೆದೆಬಡಿದು ವಿಜಯ ಪತಾಕೆಯನ್ನು ಹಾರಿಸ್ತಾನೆ. ಕನ್ನಡಿಗರ ಮನಸ್ಸು ಎಷ್ಟೊಂದು ವಿಶಾಲವಾಗಿತ್ತು ಅನ್ನೋ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು. ಹರ್ಷವರ್ಧನ ಸೋತಿರ್ತಕ್ಕಂಥ ಎಲ್ಲ ಪ್ರದೇಶಗಳನ್ನು ಮರಳಿ ಹರ್ಷವರ್ಧನನಿಗೆ ಬಿಟ್ಟು ಆತನಿಗೆ ಮತ್ತೆ ಸಿಂಹಾಸನದ ಮೇಲೆ ಕೂರುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ಪುಲಿಕೇಶಿ ಯುದ್ಧದಲ್ಲಿ ಜಯಗಳಿಸಿದ ನಂತರ ಆ ಹರ್ಷವರ್ಧನ ಅನ್ನೋನು ಒಂದು ಈತನಿಗೆ ಬಿರುದನ್ನು ಕೊಡ್ತಾನೆ. ಆ ಬಿರುದು ಏನಾಗಿತ್ತಂತಾರೆ ಪರಮೇಶ್ವರ. ಆ ದಕ್ಷಿಣಕ್ಕೆ ಅಧಿಪತಿ ಆದ ನಂತರ ಇಮ್ಮಡಿ ಪುಲಿಕೇಶಿಗೆ ಮತ್ತೊಂದು ಬಿರುದು ಬರ್ತದೆ. ಆ ಬಿರುದು ಯಾವುದಾಗಿತ್ತಂತಾರೆ ದಕ್ಷಿಣಾಧಿಪತೇಶ್ವರ ಎಂಬ ಬಿರುದನ್ನು ಈ ಒಂದು ಇಮ್ಮಡಿ ಪುಲಿಕೇಶಿ ಪಡೆದುಕೊಳ್ತಾನೆ. ಸೊ ಹೀಗೆ ನರ್ಮದಾ ನದಿ ಯುದ್ಧದಲ್ಲಿ ಅಮೋಘವಾದಂಥ ಜಯದೊಂದಿಗೆ ಮರಳಿ ಬಾದಾಮಿಯತ್ತ ಪ್ರಯಾಣವನ್ನು ಮಾಡ್ತಾನೆ. ಇಮ್ಮಡಿ ಪುಲಿಕೇಶಿಯ ಇನ್ನಿತರ ಹಲವಾರು ವಿಚಾರಗಳನ್ನು ಮತ್ತೆ ನಾನು ಆಫ್ಟರ್ ಶಾರ್ಟ್ ಬ್ರೇಕ್ ತಮಗೆ ಹೇಳಲು ಇಚ್ಛಿಸುತ್ತೇನೆ. ಅಲ್ಲಿವರೆಗೂ ಟೇಕ್ ಎ ಶಾರ್ಟ್ ಬ್ರೇಕ್.